ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ ಮೈಸೂರಿನಿಂದ ಮೊಟ್ಟಮೊದಲ ಬಾರಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಈ ಧ್ಯಾನ ಜ್ಞಾನ ಬೆಳಕು ಸೀಸನ್ 2 ಮಾರ್ನಿಂಗ್ ಮೆಡಿಟೇಷನ್ 41 ಡೇಸ್ ಚಾಲೆಂಜ್ ಅಲ್ಲಿ ನಾವು ಇವತ್ತು 36ನೇ ದಿನದಲ್ಲಿದ್ದೀವಿ ಮಾಸ್ಟರ್ಸ್. ಸೊ ನಿಮ್ಮೆಲ್ಲರಿಗೂ ಈ ದಿನದ ಈ ಧ್ಯಾನ ಮತ್ತೆ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಸೊ ಮಾಸ್ಟರ್ಸ್, ಇವತ್ತು ಶುಕ್ರವಾರ, ಇನ್ನ ನಾಳೆ ಶನಿವಾರ ಭಾನುವಾರ ನಮ್ಮ ಮೈಸೂರಿನ ಈ ಕಾವೇರಿ ಪಿರಮಿಡ್ ಪಬ್ಲಿಕ್ ಪಿರಮಿಡ್ ಪಾದಾರ್ಪಣೆಯಾಗಲಿದೆ. ಭಾನುವಾರ ಪತ್ರಿಜಿ ಅಮ್ಮನವರ ಅಮೃತ ಹಸ್ತದಿಂದ ಈ ಒಂದು ಇನಾಗ್ಯುರೇಷನ್ ನಡೀತಾ ಇದೆ ಮಾಸ್ಟರ್ಸ್. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಆಧಾರದ ಸ್ವಾಗತವನ್ನ ಕೋರ್ತೀನಿ. ಯಾರೇ ಬರೋರಿದ್ರು, ಬೇರೆ ಊರವರಿದ್ರು ಸಹ ಅಕಾಮಿಡೇಷನ್ ವ್ಯವಸ್ಥೆ ಇದೆ. ಫ್ರೀ ಆಗಿನೂ ಅಕಾಮಿಡೇಷನ್ ಇದೆ, ಪೇಯ್ಡ್ ಅಕಾಮಿಡೇಷನ್ ಇದೆ. ಹಾಗಾಗಿ ಬರೋರು ವೀಕೆಂಡ್ಸ್ ಇದೆ ಪ್ಲಾನ್ ಮಾಡ್ಕೊಂಡು ಇವತ್ತೇ ಫೋನ್ ಮಾಡ್ಕೊಂಡು ರೂಮ್ಸ್ ಅನ್ನ ಬುಕ್ ಮಾಡ್ಕೊಂಡು ಎಲ್ಲರೂ ಬನ್ನಿ ಮಾಸ್ಟರ್ಸ್. ಓಕೆ, ಸೊ ಇವತ್ತು ನಿನ್ನೆ ನಾವು ಏನ್ ಕಲ್ತ್ವಿ, ಈ ಒಂದು ಅಫರ್ಮೇಶನ್ಸ್ ಬಗ್ಗೆ ಕಲ್ತ್ಕೊಂಡ್ವಿ. ಅಂದ್ರೆ ಹೇಗ್ ಮಾಡ್ಬೇಕು, ಅಫರ್ಮೇಶನ್ಸ್ ಹೇಗಿರ್ಬೇಕು, ಏನಾದ್ರು ನಾವ್ ಅನ್ಕೊಂಡಿರೋ ಕೆಲ್ಸ ಆಗ್ಬೇಕು ಅಂತಂದಾಗ ಅಫರ್ಮೇಶನ್ಸ್ ಒಂದು ಟೂಲ್ಸ್, ನಾವ್ ಅನ್ಕೊಂಡಿರೋದು ಬೇಗ ಆಗಕ್ಕೆ. ಸೊ ಆ ಅಫರ್ಮೇಶನ್ಸ್ ಹೇಗ್ ಅನ್ಕೋಬೇಕು ಮತ್ತೆ ಅದು ನಡಿಬೇಕು ಅಂತಂದಾಗ ಮೆಡಿಟೇಷನ್ ತುಂಬಾನೇ ಇಂಪಾರ್ಟೆಂಟು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇವತ್ತು ಅಫರ್ಮೇಶನ್ಸ್ ಬರೀ ಮೆಡಿಟೇಷನ್ ಮಾಡ್ತಾ ಅಫರ್ಮೇಶನ್ಸ್ ಹಾಕೊಂತ ಕೂತ್ಕೊಂಡ್ರೆ ಆಗುತ್ತಾ ಕೆಲ್ಸ ಅಂತಂದ್ರೆ ಖಂಡಿತ ಬರೀ ಅಷ್ಟಕ್ಕೇನು ಆಗಲ್ಲ. ಕೆಲವ್ರಿಗೆ ಆಗ್ಬೋದು, ಮೆಡಿಟೇಷನ್ ಪವರ್ ತುಂಬಾ ಜಾಸ್ತಿ ಇದ್ರೆ ಆಗಬಹುದು, ಅದು ಬೇರೆ ವಿಷಯ. ಆದ್ರೆ ಬರೀ ಮೆಡಿಟೇಷನ್ ಅಫರ್ಮೇಶನ್ಸ್ ಅದೆರಡೇ ಖಂಡಿತ ಸಾಕಾಗಲ್ಲ ಮಾಸ್ಟರ್ಸ್. ಅದರ ಜೊತೆ ನಮ್ಮ ಪ್ರಯತ್ನ ಅನ್ನೋದಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟು. ನಾವು ಅದ್ರ ಮೇಲೆ ಎಷ್ಟು ಎಫರ್ಟ್ಸ್ ಆಗ್ತಾ ಇದೀವಿ, ಪ್ರಯತ್ನದ ಜೊತೆ ಎಫರ್ಟ್ಸ್ ಅಂತ ಹೇಳ್ತೀವಿ ನಾವು, ಅದ್ರ ಮೇಲೆ ಫೋಕಸ್ಡ್ ಆಗಿರ್ಬೇಕು. ಏನ್ ನಾವ್ ಅನ್ಕೊಂತೀವಲ್ಲ ಆ ಕೆಲ್ಸ ನಡಿಬೇಕು ಅಂದಾಗ 100% ವಿ ಶುಡ್ ಫೋಕಸ್ ಆನ್ ಇಟ್. ಅದ್ರ ಬಗ್ಗೆನೆ ನಾವು ಪ್ಲಾನ್ ಮಾಡ್ತಾ ಇರ್ಬೇಕು. ಪ್ಲಾನಿಂಗ್ ಇಂಪಾರ್ಟೆಂಟು. ಮೈಂಡ್ಫುಲ್ನೆಸ್ ಇಂದ ಅದಕ್ಕೋಸ್ಕರ ಎಫರ್ಟ್ಸ್ ಹಾಕಿ ನಾವು ವರ್ಕೌಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಾನ್ ಮೆಡಿಟೇಷನ್ ಮಾಡ್ತಾ ಇದ್ದೇನೆ ಬಿಡು, ಆಗೋಗುತ್ತೆ. ನಾನು ಅಫರ್ಮೇಶನ್ ಹಾಕೊಂಡಿದ್ದೀನಲ್ಲ, ಆಗೋಗುತ್ತೆ ಅಲ್ಲ. ಅದ್ರ ಜೊತೆ ನಮ್ಮ ಪ್ರಯತ್ನ ಅನ್ನೋದು, ನಮ್ಮ ಎಫರ್ಟ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಾವೆಲ್ಲ ಜನರಲ್ ಆಗಿ ಒಂದು ತಪ್ಪು ಮಾಡ್ತಾ ಇರ್ತೀವಿ. ಏನಾರು ಅನ್ಕೊಂಡಿದ್ದಾಗ್ಲಿಲ್ಲ ಅಂದಾಗ ಏನ್ ಅನ್ಕೊಳ್ತಿರ್ತೀವಿ, ಜಾಸ್ತಿ ಇನ್ನೊಬ್ರ ಮೇಲೆ ತಪ್ಪುಗಳನ್ನ ಎತ್ತಾಕ್ಬಿಡೋದು. ಅದನ್ನ ನಾವು ಬಿಡ್ಬೇಕು ಮಾಸ್ಟರ್ಸ್. ಒಂದು, ಅಯ್ಯೋ ನಂಗೆ ವಯಸ್ಸಾಗ್ತಿದೆ ಬಿಡು, ನನ್ ಕೈಯಲ್ಲಿ ಆಗಲ್ಲ ಅನ್ನೋದು ಒಂಥರ ಆದ್ರೆ, ಇನ್ನೊಂಥರ ನನಗೆ ಯಾರು ಸಪೋರ್ಟ್ ಮಾಡಲ್ಲ, ಯಾರ ಸಪೋರ್ಟು ಇಲ್ಲ ನಮ್ಮ ಮನೇಲಿ ಅಥವಾ ನಮ್ಮ ಫ್ರೆಂಡ್ಸು ಯಾರು ನನಗೆ ಸಪೋರ್ಟ್ ಮಾಡಲ್ಲ, ಪೇರೆಂಟ್ಸ್ ಅಂತೂ ಏನೂ ಮಾಡಲ್ಲ, ಈ ತರ ಕಂಪ್ಲೇನಿಂಗ್ ಇದೆಯಲ್ಲ, ಈ ಕಂಪ್ಲೇನಿಂಗ್ ನಾವು ಫಸ್ಟ್ ಬಿಟ್ಬಿಡ್ಬೇಕು. ಮತ್ತೆ ಅತಿಯಾದ ಅಹಂಕಾರ ಇರುತ್ತೆ ಇದ್ರಲ್ಲಿ. ಆ ಅಹಂಕಾರನೂ ಇರಬಾರ್ದು ಇಲ್ಲಿ. ಅಂತ ಸ್ಥಿತಿಯಲ್ಲಿ ನಾವಿರ್ಬೇಕು. ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್ಸ್. ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ, ಎಲ್ಲ ನನ್ನಿಂದಾನೆ. ಅಂದ್ರೆ ನಾನ್ ಏನ್ ಥಾಟ್ಸ್ ರಿಲೀಸ್ ಮಾಡ್ತಾ ಇದ್ದೀನಿ, ನಾನ್ ಯಾವ ತರ ನಡ್ಕೊಂತಾ ಇದ್ದೀನಿ, ನಾನ್ ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ಎಲ್ಲ ಅದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಮಾಸ್ಟರ್ಸ್. ನೀವ್ ಅನ್ಕೊಂಡಿರೋದು ಆಗುತ್ತಾ ಇಲ್ವಾ ಅನ್ನೋದು. ಸೊ ಹಾಗಾಗಿ ಫಸ್ಟ್ ಒನ್, ಡೌಟ್ ಬೇಡ. ಆಗುತ್ತಾ ಇಲ್ವಾ ಡೌಟ್ ಅಂತೂ ಬೇಡ, ನಂಬಿಕೆ ಇಟ್ಟಿರಿ. ನಂಬಿಕೆ ಅಂತೂ ಇರ್ಲೇಬೇಕು. ನಿಮ್ಮೇಲೆ ನಿಮ್ಗೂನು ನಂಬಿಕೆ ಇರ್ಬೇಕು, ಇದನ್ನ ಸಾಧಿಸ್ತೀನಿ ಅಂತ. ಆಮೇಲೆ ಕ್ಲಾರಿಟಿ ಒಂದು ಇತ್ತು. ಇದರ ಜೊತೆಗೆ ನಾನು ಹೇಳ್ದಂಗೆ ಎಫರ್ಟ್ಸು ಮೈಂಡ್ಫುಲ್ನೆಸ್ ಇಂದ ಮಾಡೋದು. ಈಗ ಒಂದು ತಗೊಂಡ್ರಿ, ಇವಾಗ ನಾನು ಇದನ್ನ ಸಾಧಿಸ್ತೀನಿ ಈ ಕೆಲ್ಸ ಅಂದಾಗ 100% ನಿಮ್ ಮೈಂಡ್ ಆ ವರ್ಕ್ ಮೇಲೆ ಇರ್ಬೇಕು. ಹೆಂಗ್ ಪ್ಲಾನ್ ಮಾಡ್ಬೇಕು ಅದನ್ನ ನಾವು ವರ್ಕೌಟ್ ಮಾಡ್ತಾ ಹೋಗ್ಬೇಕು. ಡೆಡಿಕೇಶನ್, ಟೈಮ್ ಮ್ಯಾನೇಜ್ಮೆಂಟ್ ಅದು ತುಂಬಾ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಡೆಡಿಕೇಶನ್. ಎಷ್ಟು ಡೆಡಿಕೇಟ್ ಮಾಡಿದ್ಯಾ ನೀನ್ ಆ ಕೆಲ್ಸಕ್ಕೆ, ಆ ಕೆಲ್ಸ ಮುಂದುವರಿಯಕ್ಕೆ ನಾವೆಷ್ಟು ಇನ್ವಾಲ್ವ್ ಆಗಿದ್ದೀವಿ, ಅದು ತುಂಬಾನೇ ಇಂಪಾರ್ಟೆಂಟ್ ಮಾಸ್ಟರ್ಸು. ಕಮಿಟೆಡ್ ಆಗಿರ್ಬೇಕು ನಾವು ಯಾವಾಗ್ಲೂ. ಎಷ್ಟು ಕಮಿಟೆಡ್ ಆಗಿರ್ತೀವೋ ಅಷ್ಟು ಬೇಗ ಆಗತ್ತೆ. ಆಕ್ಷನ್ಸ್ ಟಕ್ ಅಂತ ಆಕ್ಷನ್ಸ್ ತಗೋತಾ ಇರ್ಬೇಕು. ಕೆಲ್ಸ ಅಂತಂದಾಗ, ಇವತ್ತಿಂದ ನಾನು ಇದು ಅನ್ಕೊಂಡಿದ್ದೀನಿ, ಈ ಕೆಲ್ಸ ಆಗ್ಬೇಕು ಅಂದ್ರೆ ನಾನು ಈ ತರ ಪ್ಲಾನ್ ಮಾಡ್ಕೋಬೇಕು, ಈ ಟೈಮಲ್ಲಿ ಹೀಗೆ ನಾನು ನಡ್ಕೊಳ್ಳೇಬೇಕು. ಅದು ನೀವು ಅನ್ಕೊಂಡು ಮಾಡಿದಾಗ ಆವಾಗ ಸಾಧನೆ ಆಗತ್ತೆ. ಅದ್ ಬಿಟ್ಟು ಅಫರ್ಮೇಶನ್ಸ್ ತಗೊಂತ ಕೂತ್ಕೊಂಡು ಆದ್ರಾಗ್ಲಿ ಬಿಟ್ರಿ, ಅಫರ್ಮೇಶನ್ಸ್ ತಗೊಳ್ತಿದ್ದೀನಲ್ಲ ಸಾಕು, ಧ್ಯಾನ ಮಾಡ್ತಿದ್ದೀನಲ್ಲ ಸಾಕು ಅನ್ಕೊಂಡ್ರೆ ಆಗಲ್ಲ. ಇದ್ರ ಜೊತೆಗೆ ಇವನ್ ಇರ್ಬೇಕು ಮಾಸ್ಟರ್ಸ್. ನೋಟ್ ಮಾಡ್ಕೊಳ್ಳಿ, ನಮ್ಮ ಎಫರ್ಟ್ಸು, ಕಮಿಟ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಮೈಂಡ್ಫುಲ್ನೆಸ್ಸು, ಅವೇರ್ನೆಸ್ಸು, ಇವೆಲ್ಲನೂ
ತುಂಬಾ ಇಂಪಾರ್ಟೆಂಟು. ಎನಿ ಸೆಕೆಂಡ್ ಎನಿ ಮೊಮೆಂಟ್ ನಾವು ಬಂದಾಗ್ಲೂ ಆಕ್ಷನ್ ಅಲ್ಲಿ ಇರ್ಬೇಕು ನಾವು. ಇಲ್ಲ ಸುಮ್ನೆ ಲೇಸಿನೆಸ್ ಇಂದ ಕೂತ್ಕೊಂಡ್ರೆ ಆಗಲ್ಲ ಅದು ಕೆಲ್ಸಗಳು. ಸೊ ಹಾಗಾಗಿ ಯೂನಿವರ್ಸ್ ನಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡುತ್ತೆ. ನಾವೆಷ್ಟು ಎಫರ್ಟ್ಸ್ ಕೊಟ್ಟು ಮಾಡ್ತೀವಿ, ಖಂಡಿತ ಅವಾಗ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಹಾರ್ಟ್ ನಮ್ಮ ಹಾರ್ಟ್ ಜೊತೆ ನಾವು ಆ ಹಾರ್ಟ್ ಇಂದ ಅನ್ಕೊಂಡು ಥಾಟ್ಸ್ ರಿಲೀಸ್ ಮಾಡಿ ಆ ಕೆಲ್ಸಗಳನ್ನ ಮಾಡಿದಾಗ ಖಂಡಿತ 100% ನಿಮ್ಮ ಅಫರ್ಮೇಶನ್ಸ್ ವರ್ಕ್ ಆಗುತ್ತೆ ಮಾಸ್ಟರ್ಸ್. ಸೊ ಹಾಗಾಗಿ ನಾವ್ ಏನ್ ಯೋಚನೆ ಮಾಡ್ತಿರ್ತೀವಿ, ಏನ್ ನಾವು ಕೆಲ್ಸಗಳು ಮಾಡ್ತಾ ಇರ್ತೀವಿ, ಅದೇನೆ ನಮ್ಮ ರಿಯಾಲಿಟಿಲಿ ಬರೋದು. ಅದರದೇ ರಿಸಲ್ಟ್ಸ್ ನಮಗೆ ಸಿಗ್ತಾ ಬರುತ್ತೆ ಮಾಸ್ಟರ್ಸ್. ಹಾಗಾಗಿ ಮತ್ತೆ ನಿನ್ನೆ ಇನ್ನೊಂದ್ 2-3 ಜನ ಮೆಸೇಜ್ ಹಾಕಿದ್ರಿ ಆ ಅಫರ್ಮೇಶನ್ಸ್ ತಗೊಳೋದ್ ನಮಗೆ ನೀವೇ ಹೇಳಿ ಕೆಲವೊಂದಾರಕ್ಕೆ ಅಂತ. ಸೊ ಹಾಗಾಗಿ ಮತ್ತಿವತ್ತು ಒಂದ್ ಸ್ವಲ್ಪ ಕೆಲವಕ್ಕೆ 2-3 ಅಫರ್ಮೇಶನ್ಸ್ ನಾ ಹೇಳ್ಕೊಡ್ತೀನಿ. ಆಮೇಲೆ ಈ ಎಲ್ಲ ಅಫರ್ಮೇಶನ್ಸ್ ಮತ್ತೆ ಈ ಒಂದು ನಾವೇನು ಕಮಿಟೆಡ್ ಆಗಿರೋದು, ಮೈಂಡ್ಫುಲ್ನೆಸ್ ಇಂದ ಇರೋದು, ಎಫರ್ಟ್ಸ್ ಹಾಕೋದು, ಆದ್ರೆ ಎಲ್ಲರ ಜೊತೆಗೆ ಇನ್ನೊಂದು ಇದೆ. ನಾವು ನಮ್ಮ ದೇಹಕ್ಕೆ ಫುಡ್ ತಗೊಳ್ತೀವಲ್ಲ, ನೀರ್ ಕುಡಿತೀವಿ, ಫುಡ್ ತಗೊಳ್ತೀವಿ. ಈ ಎರಡು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ನಾವು ಧ್ಯಾನದಿಂದ ಹೇಗೆ ಶಕ್ತಿ ತಗೊಳ್ತಾ ಇರ್ತೀವಲ್ವಾ ನಮ್ಮ ಒಂದು ಸೋಲಿಗೆ, ಅದೇ ತರ ನಮ್ಮ ಈ ಒಂದು ದೇಹ, ಆ ಸೋಲಿರುವಂತಹ ತುಂಬಾ ಅದ್ಭುತವಾದ ಒಂದು ಸ್ಪೇಸ್ ಅದು. ಸೊ ಅದನ್ನ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಮಾಸ್ಟರ್ಸ್ ನಮ್ಮ ದೇಹವನ್ನ. ಸೊ ನಾವು ಏನ್ ಫುಡ್ ತಗೊಳ್ತಾ ಇದ್ದೀವಿ, ಏನ್ ಕುಡಿತಾ ಇದ್ದೀವಿ, ಅದ್ರ ಮೇಲೆ ತುಂಬಾ ಅವೇರ್ನೆಸ್ ಅಲ್ಲಿ ನಾವು ಇರ್ಬೇಕು. ಏನಂದ್ರೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಪಟ ಪಟ ತಿಂದ್ಬಿಟ್ಟು ಎದ್ದೋಗೋದಲ್ಲ, ನೀರು ಅಂದ್ರೆ ಘಟ ಘಟ ಕುಡಿದ್ಬಿಟ್ಟು ಹೋಗೋದಲ್ಲ. ಒಂದು ಊಟ ಮಾಡ್ತಾ ಇದ್ದೀರಾ, ತಿಂಡಿ ತಿಂತಾ ಇದ್ದೀರಾ ಅಂದ್ರೆ ಪ್ರಸಾದದ ರೂಪದಲ್ಲಿ ಹಾಯಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು, ನಾವು ಈ ಕೆಲ್ಸ 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 ಅಂತಂದ್ಬಿಟ್ಟು ನಮ್ಮ ದೇಹಕ್ಕೆ ಬೇಕಾಗಿರುವ ಊಟ, ತಿಂಡಿ, ನೀರನ್ನ ಸಹ ನಾವು ನೆಮ್ಮದಿಯಿಂದ ಕೂತ್ಕೊಂಡು ತಿಂದಿಲ್ಲ, ಕುಡಿಲಿಲ್ಲ ಅಂದಾಗ ನಿಜವಾಗ್ಲೂ ನಾವು ದುಡಿಯೋದು ವೇಸ್ಟ್ ಮಾಸ್ಟರ್ಸ್. ಇನ್ ಮೇನ್ ಮಾಡೋದು ವೇಸ್ಟ್. ನಮ್ಮ ಆರೋಗ್ಯ ಮೇನ್ ಇಂಪಾರ್ಟೆಂಟ್ ನಮಗೆ. ಹಾಗಾಗಿ ನಮ್ಮ ದೇಹವನ್ನ ನಾವು ಆ ತಿಂಡಿ, ಊಟ ಏನೇ ಮಾಡುವಾಗ ಪ್ರಸಾದದ ರೂಪದಲ್ಲಿ ತಿನ್ಬೇಕು. ನಾನು ಏನ್ ತಿಂತಾ ಇದ್ದೀನಿ ಇವಾಗ, ಇದೆಲ್ಲ ಪ್ರಸಾದದ ರೂಪದಲ್ಲಿ ಹೋಗಿ ನನ್ನ ದೇಹವನ್ನ ಆರೋಗ್ಯವಾಗಿ ಇಡತ್ತೆ. ನನ್ನ ದೇಹ ಆರೋಗ್ಯವಿದ್ದಾಗ ಏನಾಗುತ್ತೆ, ನಾನ್ ಏನ್ ಕೆಲಸ ಮಾಡಕ್ಕೂ ಸಾಧ್ಯ ಆಗುತ್ತೆ. ಯಾವ್ದ್ರಲ್ಲಾರು ನಾನು ಎಫರ್ಟ್ಸ್ ಹಾಕ್ಬೇಕು ಅಂದ್ರೆ ನಾನು ಫಸ್ಟ್ ಚೆನ್ನಾಗಿರ್ಬೇಕು, ನಾನು ಹೆಲ್ತಿ ಆಗಿರ್ಬೇಕಲ್ವಾ ಏನೇ ಒಂದ್ ಕೆಲಸ ಮಾಡ್ಬೇಕಂದ್ರೆ. ಸೊ ಹಾಗಾಗಿ ಈ ಒಂದು ದೇಹ ನಾನ್ ತಿಂತಿರೋ ಆಹಾರದಿಂದ ಆರೋಗ್ಯವಾಗಿದೆ. ಈ ಆಹಾರ ನನ್ನ ದೇಹಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸ್ತಾ ಇದೆ. ಈ ಆಹಾರವನ್ನ ಪ್ರಿಪೇರ್ ಮಾಡಕ್ಕೆ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ, ಒಬ್ಬ ರೈತನಿಂದ ಹಿಡಿದು ಮನೆಗೆ ತಂದು ಹಾಕೋರಿಂದ ಹಿಡಿದು ಅಡಿಗೆ ಮಾಡೋರು ಎಲ್ಲರಿಗೂ ನಾವು ಗ್ರಾಟಿಟ್ಯೂಡ್ ಹೇಳ್ಬೇಕು. ಅವರೆಲ್ಲರಿಗೂ ಗ್ರಾಟಿಟ್ಯೂಡ್ ಹೇಳ್ತಾ, ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು, ಊಟದ ಮುಂದೆ ಕೂತ್ಕೊಂಡು ಪ್ರೇಯರ್ ಮಾಡ್ಕೊಂಡು ತಿಂತಾ ಇದ್ರು, ಅದನ್ನ ದೇವ್ರಿಗೆ ಸಮರ್ಪಣೆ ಮಾಡಿ ತಿಂತಾ ಇದ್ರು. ಅದೇ ತರ ನಾವು ನಮ್ಮ ಭಾವನೆಗಳನ್ನ ಕಂಪ್ಲೀಟ್ ಆಗಿ ಗ್ರಾಟಿಟ್ಯೂಡ್ ಹೇಳ್ತಾ, ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಹೇಳ್ತಾ, ನಿಮ್ ಇಷ್ಟವಾದ ದೇವ್ರು ಯಾರೇ ಇರ್ಬೋದು ಅವ್ರಿಗೂ ಗ್ರಾಟಿಟ್ಯೂಡ್ ಹೇಳ್ತಾ ಆ ಪ್ರಸಾದವನ್ನ, ಅನ್ನವನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ತಿನ್ನುವಾಗ ಯಾವುದೇ ರೀತಿ ಮೊಬೈಲ್ ಬೇಡ, ಪೇಪರ್ ಬೇಡ, ಟಿವಿ ಬೇಡ. ಸಾಕಷ್ಟು ಜನದಲ್ಲಿ ಅಭ್ಯಾಸಗಳಿದೆ. ದಯವಿಟ್ಟು ಅದೊಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ, ಒಂದು 1/4 ಗಂಟೆ ಒಳಗಡೆನೆ ನಾವು ತಿಂತೀವಲ್ವಾ, ಅಷ್ಟೊತ್ತು ಎಲ್ಲವನ್ನು ಬಿಟ್ಟು ನಮಗೋಸ್ಕರ ಕೇವಲ ನಾವು, ನಮ್ಮ ಫುಡ್ ಅಷ್ಟೇ ಇರ್ಬೇಕು ಮಾಸ್ಟರ್ಸ್. ಇನ್ನು ಅಲ್ಲೂ ಮತ್ತೆ ಬೇರೆ ಕೆಲಸಗಳು, ಬೇರೆ ಅಫರ್ಮೇಶನ್ಸ್ ಅದು ಯಾವುದು ಬೇಡ. ಜಸ್ಟ್ ನಾನು ತಿಂತಾ ಇದ್ದೀನಿ, ನನ್ನ ದೇಹಕ್ಕೆ ಒಂದು ಒಳ್ಳೆ ಫುಡ್ ಹೋಗ್ತಾ ಇದೆ, ನಾನು ಆರೋಗ್ಯವಾಗ್ತಾ ಇದ್ದೀನಿ, ಆರೋಗ್ಯದಿಂದ ಇದ್ದೀನಿ. ಇದು ಫುಡ್ ತಗೊಳ್ಳುವಾಗ. ನೀರ್ ತಗೊಳ್ಳುವಾಗ ಅಷ್ಟೇ. ನೀರ್ ನಿಮ್ಮೆಲ್ಲರಿಗೂ ಗೊತ್ತು, ತುಂಬಾ ನೀರು ನಮ್ ಜೊತೆ ಕನೆಕ್ಟ್ ಆಗುತ್ತೆ. ನೀರಿಗೆ ನಮ್ಮ ಭಾಷೆ ಎಲ್ಲ ಅರ್ಥ ಆಗುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಆ ನೀರು ಕುಡಿಯುವಾಗ ನಾವು 1-2 ಸೆಕೆಂಡ್ ಕೂತ್ಕೊಂಡು, ನೀರು ನಿಂತ್ಕೊಂಡು ಕುಡಿಬಾರ್ದು, ಕೂತ್ಕೊಂಡು ನೀರು ಕುಡಿತಾ, ಈ ನೀರು ನನ್ನ ದೇಹದ ಪ್ರತಿಯೊಂದು ಕಣ ಕಣದೊಳಗೇನು ಪ್ರವೇಶಿಸಿ ನಮ್ಮ ಎಲ್ಲ ಕಣಗಳನ್ನು ಆರೋಗ್ಯವಾಗ್ತಾ ಇದೆ, ಎಲ್ಲವನ್ನ ಹೀಲ್ ಮಾಡ್ತಾ ಇದೆ. ನನ್ನ ಬಾಡಿಲಿರುವ ಯಾವುದೇ ಒಂದು ನೆಗೆಟಿವಿಟಿ ಇರಬಹುದು, ಅದೆಲ್ಲದನ್ನ ಹೀಲ್ ಮಾಡ್ತಾ ಇದೆ. ಎಷ್ಟೋ ಜನಕ್ಕೆ ಆ ನೋವು, ಈ ನೋವು, ಎಲ್ಲಾ ನೋವುಗಳು ಇರ್ತೀವಿ, ಆ ಎಲ್ಲ ನೋವುಗಳು ಸಹ ಈ ಒಂದು ನೀರಿಂದ, ನಾನು ಕುಡಿತಿರುವ ನೀರಿನಿಂದ ಎಲ್ಲ ಹೀಲ್ ಆಗ್ತಾ ಇದೆ ಅಂತ ಆ ಲೋಟದಲ್ಲಿ ನೀರಿಟ್ಕೊಂಡು ಸ್ವಲ್ಪ ಹೊತ್ತು ಅದನ್ನ ನೋಡ್ತಾ ನಾವು ಅನ್ಕೊಂಡು ಆಮೇಲೆ ಕುಡಿಬೇಕು ಮಾಸ್ಟರ್ಸ್. ನೀವೊಂದು ಕೇಳಿರ್ಬಹುದು, ನೀರನ್ನ ತಿನ್ಬೇಕು ಅಂತಾರೆ, ಫುಡ್ಡನ್ನ ಕುಡಿಬೇಕು ಅಂತ ಹೇಳ್ತಾರೆ. ಹಂಗಂದ್ರೆ ಏನರ್ಥ, ನೀರು ಘಟ ಘಟ ಕುಡಿಯೋದಲ್ಲ, ಒಂದೊಂದು ಸಿಪ್ ಬೈ ಸಿಪ್ ನಾವು ಈ ತರ ಅನ್ಕೊಳ್ತಾ, ಹೀಲ್ ಮಾಡ್ಕೊಳ್ತಾ ನಿಧಾನಕ್ಕೆ ಕುಡಿಬೇಕು. ಅದು ಹೆಲ್ತ್ಗೂ ಒಳ್ಳೇದು. ಫುಡ್ಡನ್ನ ಕುಡಿಯೋ ತರ ಆದ್ರೆ ಏನರ್ಥ, ಫುಡ್ಡನ್ನ ಅಗದು ಅಗದು ಚೀವ್ ಮಾಡ್ತಾ ಮಾಡ್ತಾ, ಫುಲ್ ಬಾಯಲ್ಲಿ ನಾವ್ ಎಷ್ಟು ಸಾಧ್ಯ ಅಷ್ಟು ಚೀವ್ ಮಾಡ್ತಾ, ಆ ಫುಡ್ಡನ್ನ ಆಸ್ವಾದಿಸ್ತಾ, ಎಂಜಾಯ್ ಮಾಡ್ತಾ
ತಿನ್ಬೇಕು. ಎಷ್ಟು ಜನ ನಾವು ತಿಂತಾ ಇದ್ದೀವಿ ಆ ತರ ಎಂಜಾಯ್ ಮಾಡ್ಕೊಂಡಲ್ವಾ? ಪಟ 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 ಟೈಮ್ ಆಗುತ್ತೆ ತಿಂದ್ಬಿಡೋದು, ಹೋಗ್ಬಿಡೋದು. ಸೊ ಮಾಸ್ಟರ್ಸ್ ಇದಿಷ್ಟು ಇವತ್ತು ನಾವು ನಮ್ಮ ಅಫರ್ಮೇಷನ್ಸ್ ಜೊತೆಗೆ ಸಪೋರ್ಟಿವ್ ಆಗಿ ಇದಿಷ್ಟು ಇರಬೇಕು ಮಾಸ್ಟರ್ಸ್. ಬಿ ಕಮಿಟೆಡ್, ಯಾವಾಗ್ಲೂ ಕಮಿಟೆಡ್ ಆಗಿರ್ಬೇಕು, ಎಫರ್ಟ್ಸ್ ಹಾಕ್ಬೇಕು. ಈ ತರ ಪ್ರತಿಯೊಂದು ಕೆಲಸದಲ್ಲೂನು, ಪ್ರತಿಯೊಂದು ಕ್ಷಣದಲ್ಲೂನು ಅವೇರ್ನೆಸ್ ಇಂದ ಮಾಡ್ಬೇಕು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸೊ ಈಗೆಲ್ಲ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಗುರವಾಗಿ ಕಣ್ಗಳನ್ನ ಮುಚ್ಕೊಳ್ತಾ ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರ ಹಾಕುವ ಉಸಿರು, ಸತಿ ಅಂದ್ರೆ ನಮ್ಮ ಸಹಜವಾದ ಉಸಿರಾಟದೊಂದಿಗೆನೆ ನಾವು ಕೂಡಿಕೊಂಡು ಇರುವುದು. ಶ್ವಾಸವೇ ನಮ್ಮ ಗುರು ಮಾಸ್ಟರ್ಸ್. ಸಂಪೂರ್ಣವಾಗಿ ನಮ್ಮ ಬಾಹ್ಯ ಪ್ರಪಂಚವನ್ನ ಮರೆತು ಬಿಡೋಣ. ನಮ್ಮೊಳಗೆ ನಾವು ಪ್ರಯಾಣಿಸೋಣ. ಕೇವಲ ಉಚ್ಛ್ವಾಸ, ನಿಶ್ವಾಸ, ಶ್ವಾಸಾನುಸಂಧಾನ ಮಾಸ್ಟರ್ಸ್. ಶ್ವಾಸದ ಜೊತೆ ಇದ್ದಾಗ ನಮ್ಮ ಮನಸ್ಸು ಬೇರೆ ಯಾವುದೇ ರೀತಿಯ ಕೆಲಸವನ್ನ ಮಾಡಲ್ಲ ಮಾಸ್ಟರ್ಸ್. ಹಾಗಾಗಿ ನಾವೆಲ್ಲ ಈ ಶ್ವಾಸದೊಂದಿಗೆ ಇರೋಣ. ಪದೇ ಪದೇ ಆಲೋಚನೆಗಳು ಬರ್ತಾ ಇದ್ರು ಆಲೋಚನೆಗಳ ಹಿಂದೆ ಓಡೋದು ಬೇಡ. ಮತ್ತೆ ನಮ್ಮ ಗಮನವನ್ನ ನಮ್ಮ ಸಹಜವಾದ ಉಸಿರಾಟಕ್ಕೆ ತರೋಣ ಮಾಸ್ಟರ್ಸ್. ಮನಸ್ಸು ಶೂನ್ಯದಿಂದ ಇದ್ದಾಗ ಮಾತ್ರ ನಾವು ಅದ್ಭುತವಾದ ಆ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಬಾಯಲ್ಲಿ ಮೌನ ಎಷ್ಟು ಇಂಪಾರ್ಟೆಂಟೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಸಹ ಶೂನ್ಯ ಭಾವನೆ ಇರಬೇಕು, ಶೂನ್ಯದಲ್ಲಿರಬೇಕು. ದೇಹಕ್ಕೆ ಸ್ನಾನ, ಆತ್ಮಕ್ಕೆ ಧ್ಯಾನ. ನಮ್ಮ ಆತ್ಮದ ಉದ್ಧಾರಕ್ಕಾಗಿ ನಾವು ಈ ಧ್ಯಾನ ಮಾಡೋಣ. ನಮ್ಮಲ್ಲಿರುವ ದೈವಿ ಗುಣಗಳನ್ನ ಪ್ರೇರೇಪಿಸಿಕೊಳ್ಳೋಣ. ಯಾವುದೇ ರೀತಿಯ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ಒಳ ಹೋಗುವ ಉಸಿರು, ಹೊರ ಹಾಕುತ್ತಿರುವ ಉಸಿರು. ಈ ಶುಭ ಮುಂಜಾನೆ ನಾವೆಲ್ಲರೂ ನಮ್ಮ ಈ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳೋಣ ಮಾಸ್ಟರ್ಸ್. ಅದ್ಭುತವಾದ ಇನ್ನೊಂದು ದಿನ ನಮಗಾಗಿ. ಈ ದಿನವನ್ನ ಸಂಪೂರ್ಣವಾಗಿ ನಾವು ಸಾರ್ಥಕತೆಯಿಂದ ಕಳೆಯೋಣ. ನಮ್ಮ ಕೆಲಸಗಳು, ನಾವು ಅನ್ಕೊಂಡಿರೋ ಕೆಲಸಗಳಿಗೆ ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳೋಣ. ಆಗುತ್ತಾ ಇಲ್ವಾ ಅನುಮಾನ ಬೇಡ ಮಾಸ್ಟರ್ಸ್, ಹಾಗೇ ಆಗುತ್ತೆ. ನಮ್ಮ ಪ್ಲಾನಿಂಗ್, ನಮ್ಮ ಎಫರ್ಟ್ಸ್, ನಮ್ಮ ಶಕ್ತಿ ಇವೆಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಎಲ್ಲ ಕೆಲಸಗಳು ಸುಲಭವಾಗಿ ನಡೆದು ಹೋಗುತ್ತೆ ಮಾಸ್ಟರ್ಸ್. ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ. ರಿಲ್ಯಾಕ್ಸ್ ಯುವರ್ ಮೈಂಡ್. ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಯುವರ್ ಬಾಡಿ. ನಿಮ್ಮ ದೇಹಕ್ಕೊಮ್ಮೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ದೇಹದ ಪ್ರತಿಯೊಂದು ಅಂಗಗಳಿಗೆ, ಪಂಚೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ ಎಲ್ಲವಕ್ಕೂ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಮಾಸ್ಟರ್ಸ್. ನಮಗೋಸ್ಕರ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು 24/7 ಕೆಲಸ ಮಾಡ್ತಾನೆ ಇರುತ್ತೆ ಮಾಸ್ಟರ್ಸ್. ಪ್ರತಿಯೊಂದು ಕೆಲಸಗಳಿಗೆ ಅದು ಕೋಆಪರೇಟ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ಕೃತಜ್ಞತೆಗಳನ್ನ ನಮ್ಮ ದೇಹಕ್ಕೆ,
ಸಲ್ಲಿಸೋಣ. ಮನಸ್ಸು, ದೇಹ ಸಂಪೂರ್ಣ ವಿಶ್ರಾಂತ ಸ್ಥಿತಿಯನ್ನ ತಲುಪ್ತಾ ಇದೆ. ಬೇರೆ ಯಾವುದೇ ರೀತಿ ಯಾವ ಆಲೋಚನೆನೂ ಬೇಡ ಮಾಸ್ಟರ್ಸ್. ಸ್ಟ್ರೆಸ್, ಟೆನ್ಷನ್, ಪಾಸ್ಟ್, ಫ್ಯೂಚರ್ ಎಲ್ಲವನ್ನು ಮರೆತು ಬಿಡೋಣ. ಅದ್ಭುತವಾದ ಈ ಕ್ಷಣದಲ್ಲಿ ಇರೋಣ. ಈ ಕ್ಷಣವನ್ನ ಆನಂದಿಸೋಣ. ಬ್ರಹ್ಮಾನಂದ ಸ್ಥಿತಿ ಮಾಸ್ಟರ್ಸ್. ನಮ್ಮ ಈ ಸಾಮೂಹಿಕ ಚೈತನ್ಯದೊಂದಿಗೆ ಧ್ಯಾನವನ್ನ ಮಾಡೋಣ. ಪತ್ರಿಜಿಯವರ ಚೈತನ್ಯ ಸದಾ ನಮ್ಮ ಜೊತೆ ಇರುತ್ತೆ ಮಾಸ್ಟರ್ಸ್. ಬಿ ವಿತ್ ಯುವರ್ ಸಿಂಪಲ್, ಸಾಫ್ಟ್ ಅಂಡ್ ನ್ಯಾಚುರಲ್ ಬ್ರೆತ್. ಅದ್ಭುತವಾದ ಸಂಗೀತದೊಂದಿಗೆ ನಾವು ಧ್ಯಾನವನ್ನ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ಮಧ್ಯದಲ್ಲಿ ಅವೇರ್ನೆಸ್ ಅಲ್ಲಿರೋಣ, ಎಚ್ಚರ ಸ್ಥಿತಿಯಲ್ಲಿರೋಣ. ಧ್ಯಾನದಲ್ಲಿ ಏನೇ ಅನುಭವ ಆದರೂ ಸಹ ಅವೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಧ್ಯಾನ ಮಾಡುವಾಗ ಧ್ಯಾನದಲ್ಲಿ ಬಣ್ಣಗಳು ಕಾಣಲಿ, ಕಾಂತಿ ಕಾಣಲಿ, ಮಾಸ್ಟರ್ಸ್ ಕಾಣಲಿ, ಎಲ್ಲವನ್ನು ಜಸ್ಟ್ ಸಾಕ್ಷಿಭೂತರಾಗಿ ನೋಡ್ತಾ ಇರೋಣ ಮಾಸ್ಟರ್ಸ್. ಯಾವ್ದಾದ್ರು ಮಾಸ್ಟರ್ಸ್ ಏನಾದ್ರೂ ಮೆಸೇಜಸ್ ಕೊಡಕ್ಕೆ ಬಂದ್ರೆ ಆ ಮೆಸೇಜಸ್ ಅನ್ನು ರಿಸೀವ್ ಮಾಡೋಣ. ಶ್ವಾಸ ನಿಶ್ವಾಸ
ಸಹಜವಾದ, ಸರಳವಾದ ಉಸಿರಾಟದೊಂದಿಗಿರೋಣ ಮಾಸ್ಟರ್ಸ್.
past elevated masters ಮಾಡಿಲ್ಲ ಅಂದರೆ ಏನು ನೀವೇ హాయిగా కూర్చున్నాము. ఎవరు కళ్ళు తెరవకూడదు. Be with your breath, masters. ಕೇವಲ ಉಚ್ಛ್ವಾಸ ನಿಶ್ವಾಸ ಶ್ವಾಸಾನುಸಂಧಾನ ಮಾಸ್ಟರ್ಸ್.
Last 2 minutes, masters. ನಿಶಬ್ದತೆಯಲ್ಲಿರೋಣ. Another 2 minutes. Be with your breath. ಯಾರು ಕಣ್ಗಳನ್ನ ಬಿಡಬೇಡಿ. ಕಡೆ 2 ನಿಮಿಷ. Just 30 seconds, masters. ಎಸ್ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಧ್ಯಾನ ಮುಂದುವರಿಸೋರು ಮುಂದುವರಿಸಿ ಮಾಸ್ಟರ್ಸ್. 5, 4, 3, 2, 1. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಯಾರೆಲ್ಲ ಇವತ್ತು ಜಾಯಿನ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನ ನಮ್ಮ ಮೈಸೂರು ಕಾವೇರಿ ಪಿರಮಿಡ್ ಇನಾಗ್ಯುರೇಷನ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನೀವು ಬನ್ನಿ, ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನು ಕರ್ಕೊಂಡು ಬನ್ನಿ ಮಾಸ್ಟರ್ಸ್. ಮೈಸೂರಿನಲ್ಲಿ ಇರುವವರು 2 ದಿನಾನು ಆದಷ್ಟು ಅಟೆಂಡ್ ಮಾಡಿ ಎಲ್ಲ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.